ಮುಗಿತವ ಅಂತ ಸೂರ್ಯಪಾನ ಚೆಂದ ಆಡೋದು. ನಾನು ಆ ಕಡೆ ಇದೈತದ ಅದನ್ನ ಏನು ಕಾಳು ಬಿಟ್ಟಿಲ್ಲ, ಇದೇನು ಮಾಡ್ಬೇಡ್ರಿ ಅಂತ ಹೇಳ್ಯಾರ. ಇಷ್ಟ ಅಂತ ಮುಗೀತು ಇವತ್ತೇ ಶಿವಪ್ಪಣ್ಣಂದು ಹೊಲದ ಮುಗೀತು ನೋಡ್ರಿ. ಯಾರು ಎಷ್ಟೆಷ್ಟು ದಿನ ಬಂದಿರಿ ನೆನಪೈತಲ್ಲ, ಹೇಳ್ಬಿಟ್ರಲ್ಲ. ನನಗೆ ನಾಗಮ್ಮಕ್ಕ 4 ದಿನದಾಗ ನಾವು 4 ದಿನ ಬಂದೀವಿ. ನಾನು ಗೌರಮ್ಮಕ್ಕ 4 ದಿನ ಬಂದೀವಿ. ಸಂಗಮ್ಮ 3 ದಿನ, ಆಕೆ ಇವತ್ತು ಬಂದಿಲ್ಲಲ್ಲ. ಮತ್ತು ನೀನು ಶಾಣಮ್ಮಕ್ಕ ನಿನ್ನೆ ಬಂದಿಲ್ಲ, ಇದಕ್ಕೆ ಹೋಗಿದ್ದಲ್ಲ ಅಲ್ಲಿ ಬಸಮ್ಮಕ್ಕ ಅಂತೇಳಿ. ಹಾಗಾಗಿ ನಾನು ಗೌರಮ್ಮಕ್ಕ ಅಷ್ಟೇ 4 ದಿನ, ನೀವು 3 ದಿನ ಅಷ್ಟೇ ನೋಡಿ. ಹೌದಲ್ಲ, ಆಯ್ತು ತಗೋರಿ. ಆಯ್ತು, ಸಂಜೆ ಐತಿ. ನಮ್ಮಣ್ಣ ಬರ್ತಿದ್ದು ಇಷ್ಟೊತ್ತಿಗೆ ಯಾಕೆ ಬಂದಿಲ್ಲ? ಬನ್ನಪ್ಪ ಅಂದ್ರೆ ರೊಕ್ಕ ಇಸ್ಕೊಂಡು ಹೋಗ್ರಿ ಅಂತ. ನಾಳೆ ಯಾರೋ ಲೆಕ್ಕ ದಣಿಯರು ಹೇಳ್ಯಾರ. ನಾನಂತರ ಅಲ್ಲಿಗೆ ಹೋಗ್ತೀನಿ, ಮತ್ತು ನೀವು ಕರ್ಕಮ್ಮ ಅಂತ ಹೇಳ್ಯಾರ. ಮತ್ತು ನೋಡಿ ಬರ್ತೀರೇನು? ಮುಂಜಾನೆ ಆತ ಶಂಕರಪ್ಪ ಬಂದು ಹೇಳೋಗೇನ ಗುಮಾಸ್ತ ಬರ್ರಿ ಅಕ್ಕ ಅಂತೇಳಿ. ನೋಡಿ ಮತ್ತು ನಾಳೆ ನೀವು ಬರ್ತೀರ ನಂಗಿದ್ರೆ ಬರ್ರಿ, ಇಲ್ಲ ಮತ್ತು ಬೇರೆ ಎಲ್ಲಾರು ನೋಡ್ಕೊಂಡ್ರೆ ನೋಡ್ರಿ, ಕಸ ಆರಿಸೋದೈತೆ ಅಂತ ಬರ್ತೀರೇನು? ಮತ್ತೆ ನಂದಂತ್ರ ಏನಿಲ್ಲ, ಹಂಗೆ ನಾಗಮ್ಮಕ್ಕ ನಾ ಬರ್ತಾಳೆ. ನೀನು ಎಲ್ಲಿ ಹೋದ್ರೆ ನಾನೇನು ಯಾರಿಗೆ ಹೇಳೋಕ್ಕೋಗಲ್ಲ. ಎಲ್ಲಿಗಾರು ಬೇರೆ ಹೇಳಿದ್ರೆ ನಾನು ನಾಗಮ್ಮಕ್ಕ ಹೇಳ್ಬಿಟ್ರೆ ಅಂತ ಹೇಳೀನಿ. ನೀನು ಎಲ್ಲಿಗೆ ಹೇಳಿರ್ತೀನಿ ನಾನು ಅಲ್ಲಿಗೆ ಬರ್ತಿರ್ತಾಳೆ. ನಾಗಮ್ಮಕ್ಕ ಅಷ್ಟೇ, ನಾನು ಯಾರಿಗೆ ಹೇಳೋಕ್ಕೋಗಲ್ಲ. ಹಂಗೇನು ಹೇಳಂಗಿದ್ರೆ ನಾಗಮ್ಮಕ್ಕ ಹೇಳ್ಬಿಟ್ರೆ ಅಂತ ಹೇಳ್ತೀನಿ ನಾನು. ನೀನು ಎಲ್ಲಿಗೆ ಹೊತ್ತು ಅಲ್ಲಿಗೆ ಬರ್ತೀನಿ ನಾನು. ಹಂಗೇನು ಯಾವತ್ತು ಬರಲ್ಲ ಅಂತ ಹೇಳಿರ್ತೀನಿ. ನಾನು ನಾಳೆ ಬಂದಿದ್ದೀನಿ. ನಾಡ್ದೆ ಇವನು ಶಿವಲಿಂಗ ಎಲ್ಲಿ ನೋಡ್ಕೋಬೇಕಲ್ಲ, ಆ ಕಡೆ ಸೈಡ್ ಎಲ್ಲಿ ಇದು ಯಾವುದೋ ಊರು ಅಂತಾರ, ಆ ಕಡೆ ಮೇಲ್ಗಡೆ ಸೈಡು ಅಲ್ಲಿ ಹೋಗ್ಬೇಕು. ಮತ್ತು ನಾಡ್ದು ಹೋಗ್ಬೇಕು. ಮತ್ತು ನಾಡ್ದು ಹೋಗ್ಬೇಡ ನೀನು ಕೂಲಿಗೆ ಹೋಗ್ರಿ ಎಲ್ಲರೂ. ಶಿವಪ್ಪಣ್ಣ ಬರ್ತಾನೆ, ನಾನು ನಮ್ಮನೆ ಹತ್ರ ಶಿವಪ್ಪಣ್ಣ ನೀನು 4 ಮಂದಿ ಹೋಗ್ಬರ್ಬಿಡಿ. ಅತ್ತಿಗೆ ಆರಾಮಿಲ್ಲ ಇದ್ರೆ ಬರ್ತದಕ್ಕೆ ಹೋಗ್ಬರಮ್ರಿ. ನಂದೇನಾಯ್ತಾ ಶಾಮ, ನೀವು ಹೋಗ್ಬರ್ರಿ. ನಂದೇನಾಯ್ತು, ನೀನು ನನ್ನ ಗಂಡ ಶಿವಪ್ಪಣ್ಣ ಬರ್ತಾನ ಹೋಗ್ಬರ್ರಿ. ನಂದೇನೈತೆ ಹಂಗೆಲ್ಲ ಹೋಗಿ ನೋಡ್ಕೊಂಬರ್ರಿ. ಶಿವಲಿಂಗ ಬಂದು ಬರ್ತಾನಲ್ಲ 4 ಮಂದಿ ಆತ್ರಿ. ಮತ್ತು ನಂದೇನಾಯ್ತು ಹೋಗ್ಬರ್ರಿ. ಏನಾಯ್ತು ಬಾರ ನೀವು ಹೋಗ್ಬರೋಣ. ಒಬ್ಬರು ತಮಗೆ ಮತ್ತೆ ಏನು ನೋಡಕ್ಕೆ ನೀನು ಅಲ್ಲಿ ಅಂದ್ರೆ ಏನು ಹೇಳ್ಬೇಕು? ನೀನು ಇಷ್ಟ ನಾನಂತ ಯಾವ್ದು ಹೇಳೀನಿ. ನಿಮ್ಮ ಅಣ್ಣನ ಬರ್ತಾನೆ ಮನೆ ಕರೆಯಕ್ಕೆ. ನೀನು ಹೆಂಗಾರಲ್ಲಿ ನಾಳೆ ಒಂದಿನ ಹೋಗುವ. ಬೆಳಗ್ಗೆ ನಾನು ಬರ್ತೀನಿ, ನಾಡ್ದು ಎಲ್ಲರೂ ಸೇರಿ ಆಗ್ತಾ ನೋಡಮ್ ತಗಿನ. ಬನ್ನಲ್ಲ ಶಿವಪ್ಪಣ್ಣ, ಈಗ ಇಲ್ಲಿಗೆ ಬಂದ ಅನಿಸ್ತೈತೆ, ಮನೆಗೇನು ಹೋಗಿಲ್ಲ ನಾನು. ಬಂದು ನೋಡು. ಏನಂಗೆ ಎಲ್ಲರೂ ಮಾತು ಜೋರು ಹಚ್ಚಿಬಿಟ್ರಲ್ಲ, ಮುಗಿತಾನೆಲ್ಲ ಮುಗಿಸಿರಲ್ಲ. ಅದೇ ಇದು ಬೇಡ ಅಂತ ಹೇಳಿದ್ದು ನಾನು. ಈ ಕಡೆದು ಇನ್ನೂ ಇದಾಗಿಲ್ಲ. ಮೊದಲು ಮಳೆ ಹಿಂದಗಡೆ ಆಯ್ತಲ್ಲ, ಅದನ್ನ ಇದು ಹಂಗೆ ಕಾಳ್ಬಿಟ್ಟಿಲ್ಲ. ನಮ್ಮ ತಂಗಿದ್ಲ ಅಂದ್ರೆ ಎಲ್ಲ ಹೆಚ್ಚು ಕಟ್ ಮಾಡ್ತಾಳೆ. ಅದಕ್ಕೆ ನಾನು ಮೆಲ್ಲ ಕಣ್ಣು. ಅಣ್ಣ ಎಲ್ಲ ಮುಗ್ದೈತೆ, ಆಯ್ತು ನೋಡಿ ಎಲ್ಲರದು. ಯಾರು ರಾಜೇಶ್ವರಿ ಮತ್ತು ಗೌರಮ್ಮಕ್ಕ 4 ದಿನ ಬಂದ್ರೆ, ಸಂಗಮ ಇವತ್ತು ಬಂದಿಲ್ಲ, ಆಕಿದು 3 ದಿನ, ನಂದು 3 ದಿನ, ಶಾಣಮ್ಮಂದು 3 ದಿನ. ಹೌದಾ? ನಂಗೆ ಆಗ್ತದೆ. ಸಂಘ ಬಂದಿಲ್ಲ, ಮತ್ತು ಸಂಘ ಮುಂದೆ ಅದನ್ನ ಕೈ ಕೊಡಲ್ಲ, ನಾನು ಕೊಟ್ಬಿಟ್ಟು ನೀನು ಕೊಡ್ತಂತ. ಅಣ್ಣ ನನಗೆ ಕೊಡ್ತಂತ. ಇಲ್ಲ ಆಕಿನ ಮನೆಗೆ ಬರ್ತಾಯಿತೆ, ಗೊತ್ತಿರ್ತೈತೆ, ಬಂದು ಇಸ್ಕೊಂಡೋಗ್ತಾಯಿತೆ. ಆಯ್ತು ನನಗೆ ಎಲ್ಲರೂ ಕೊಟ್ಟು ನೋಡ್ಕೊಂಡು ಆಯ್ತು. ಸಂಘ ಬಂದನು ಆಗ ಮುಂದಿನ ಕೈ ಕೊಡ್ತಾನೆ ಅಂತ ಕೊಟ್ಬಿಡು. ಆಯ್ತು, ಸಂಘ ಮಂದಿ ಇಸ್ಕೊಂಡೆ. ಈ ಶಾಣಮ್ಮಕ್ಕ ಕೊಡಲೇ ಇಲ್ಲಲ್ಲ, ಶಾಣಮ್ಮ ಕೂಲಿನೂ ಕೊಡಲಿಲ್ಲಲ್ಲ ಶಾಣವ. ಆಕೆ ಯಾಕೆ ಕೊಡಲಿ ಕೂಲಿ? ಏನು ಬೇರೆದವ್ರು ಅಂದ್ರೆ ನನಗೇನು ನಮ್ಮ ಮೂಲಕ ಬಂದಳಲ್ಲ ಆಕೆಗೆ ಯಾಕೆ ಕೂಲಿ? ನೀನು ಎಲ್ಲ ಹೊಸದಿಲ್ಲದ್ದು ಪದ್ಧತಿ ಹಚ್ಚಿದೇವ. ಕೂಲಿ ಇಲ್ಲೆಲ್ಲ ಕೊಡಲಿಕ್ಕೆ ಅಲ್ಲ ಇದು ಅಲ್ಲ ನೋಡಪ್ಪ, ಎಷ್ಟು ಎಲ್ಲ ಚಲೋ ಇದ್ದೀನಿ ನೀನು. ಇದೊಂದು ಕೂಲಿ ಅಂತ ಬಂತಪ್ಪ ಅಂದ್ರೆ ಹೊಟ್ಟೆ ಹಿಡಿದು ಕೊಡ್ತೀನಿ. ಅಷ್ಟು ಜಪಣ ಇದ್ದೀನಿ ನೀನು. ಅಲ್ಲಕ್ಕೆ ಮನೆಗೆ ಇರ್ಬೋದು, ಬಂದು ನಮ್ಮ ಕೂಡ 3 ದಿನ ಎಲ್ಲ ಸೂರ್ಯಪಾನ ಚೆಂದ ಎಲ್ಲ ಬಿಸಿಲು ಇದು ಅನ್ಲಾರ್ದ ನೋಡ್ಬೇಕಪ್ಪ ನೀನು ಒಟ್ಟ. ಕೊಡೋಣ ಇಲ್ಲಾಂದ್ರೆ ಮತ್ತೆ ಬರಲ್ಲ ನೋಡಿ ಇನ್ನೊಂದ್ಸಲ ಬೇರೆ ಹೇಳಿ ಕೊತ್ತೋಡು. ಏನಪ್ಪ ನೀನು ಒಟ್ಟ ಆಯ್ತು ಯಾವ ಕೊಡ್ತೀನಿ. ನಾಗಮ್ಮ ನೀ ಬರೀ ಇಂಥವು ನೋಡು, ಮನೆಯವ್ರಿಗೆ ಕೂಲಿ ಕೊಡೋದಂದ್ರೆ ಹೆಂಗವ ನೀನು? ನಮ್ಮನೆಗೆ ಇರ್ತಾಳೆ ಆಕೆ. ಆಯ್ತು ಕೊಡ್ತೀನಿ. ಆಕೆ ಇಲ್ಲಿ 3 ದಿನ ಇಲ್ಲಿ ಬಂದಾಳ. ಫಸ್ಟ್ನೇ ದಿನ ಬರಲಿಲ್ಲಲ್ಲ, ಮನೆಗೆ ಮುಡ್ಚಿಟ್ಟು ತೊಳೆದೈತೆ ಅಂತೇಳಿ ಮನೆಗೆ ಉಳ್ಕೊಂಡು ಮತ್ತೆ 1 ದಿನ ಅಲ್ಲಿ ನೋಡೋಕೆ ಹೋಗಿದ್ದು. 2 ದಿನ ಬಂದಿದ್ದಕ್ಕೆ 2 ದಿನಕ್ಕೆ ಕೊಡ್ತಾನೆ. ಆಕೆ 3 ದಿನ ಹಾಕಿದ್ರು. ಆಯ್ತು ಅಷ್ಟೇ ಕೊಡು. ಆಯ್ತು ನೋಡಂಗೆ ಎಲ್ಲರಿಗೆ ಕೊಟ್ಟೈತೆ. ಆಯ್ತು, ಇದು ಸೂರ್ಯಪಾನ ಮತ್ತೆ ಇನ್ನೂ ತುಳಿಸ್ಬೇಕು, ಇದು ಮಾಡ್ಬೇಕು. ಹಂಗೇನು ಬಿಟ್ಟಪ್ಪ ಅಂದ್ರೆ 1-2 ಆಳು ಸಾಕು. ಹೇಳಿ ಕಳಿಸ್ತೀನಿ ನಾನು, ಇದು ಮಾಡಂತ ಅಂತ. ಆಯ್ತು ತಗೋಣ, ನಾವು ನೋಡ್ತೀವಿ, ಮನೆ ಕಡೆ ಹೋಗ್ತಿರ್ತೇವೆ. ಆಯ್ತು. ಅಲ್ಲ ಒಟ್ಟ ಊರಾಗ ಮಂದಿನ ಕಾಣಬಿಡ್ರಿ ನೋಡು. ಏನು ಬದುಕಿನ ಹೋಸಕ್ಕೆ ಎಲ್ಲಿಗಿರ್ತಾವ ಒಂದೇ ಇರಲ್ಲ ಊರಾಗಂತ. ಒಂದ್ಮೇಲೆ ಸಂಜೆ ಹೋತ ಎಲ್ಲಿ ಗೊತ್ತವ ಏನು? ಯಪ್ಪ ಈ ಮದಿಗೆ ಕೈ ಸಿಗಿದ್ನಲ್ಲ ನಾನು. ಅಲ್ಲೇ ಇರೋವ ಎಲ್ಲಿಗೆ ಹೊಂಟಿದ್ದೆ? ಇಡೀ ಊರ ಮಂದಿನ ಕೂಲಿ ಹೋಗ್ಯಾರ, ಕೆಲಸ ಅಂತ ಆಡ್ತಿರ್ತಾರೆ. ಒಬ್ಬನ ಖಾಲಿ ಇರಲ್ಲ ನೋಡಿ ಊರಾಗ ಮಂದಿ. ಎಲ್ಲರೂ ತಂಪಾಡಿ ಹೊಲ ಮನೆ ಅಂತ ಕೆಲಸ ಇರ್ತಾರೆ. ಊರಾಗ ನೀನು ಒಬ್ಬಳೇ ನೋಡಿ ಬೆಂದಿರೋದು. ಅವ್ರ ಮನೆಗೆ ಅಡ್ಡಾಡಿದ್ನಿ, ಇವ್ರ ಮನೆಗೆ ಅಡ್ಡಾಡಿದ್ನಿ ಅಂತೇಳಿ ಊರ ಮಂದಿದೆಲ್ಲ ಮಾತಾಡ್ಕೊಂತ, ಊರ ಮಂದಿ ಚಾಡ ಆಡ್ಕೊಂತ, ಅವ್ರು ಇವ್ರಿಗೆ ಹೇಳಿದ್ನಿ, ಇವ್ರಿಗೆ ಹೇಳಿದ್ನಿ. ಇನ್ನೊಬ್ಬ ನೋಡಿ ಊರಾಗಿರೋದು ಬೆಂಗಿ ಇಂಥವೆಲ್ಲ ಮಾಡ್ಕೊಂತ ಅಡ್ಡಾಡೋದು. ಇನ್ನಂತ ಹಾಕಿರ್ತಾರೆ ಊರಾಗ ನಾನು.
ತಗ್ಗ ಇವನು ಅವನು ಎದಕ್ಕೆ ಬೇಕಿತ್ತಪ್ಪ ಬಂದು ಈ ಮುದಕ್ಕೆ ಕೂಡ ಬೈಸಾಡೋದು. ಏನು ಮಾಡಲ ನನಗೆ ಅದೊಂದು ಚಟ. ಒಬ್ಬರು ಸಿದ್ದೊಬ್ರಿಗೆ ಹೇಳಿಲ್ಲಪ್ಪ ಅಂದ್ರೆ ಅದೊಂಥರ ನನಗೆ ಸಮಾಧಾನನೇ ಅನಿಸಲ್ಲ. ಇಲ್ಲಪ್ಪ ಅಂದ್ರೆ ಆಡ್ ಕೇಳಿಲ್ಲ ಅಂದ್ರೆ ನನಗೆ ಒಟ್ಟು ಸಮಾಧಾನ ಆಗಲ್ಲ. ಈ ಕಿವಿಡು ಮುಗಿಯೋದು ಕಿವಿನ ಕೇಳಲ್ಲ. ನಾನು ಏನು ಹೇಳ್ತೀನಿ ಏನು ಮಾಡ್ತೀನಿ ಎಲ್ಲ ತಿಳ್ಕೊಂಡಿರ್ತೈತೆ ನೋಡಿದ. ಇದೊಂದು ಊರಾಗ ನಾನು ದೃಷ್ಟಿಗಂಬಿದ್ದಂಗೆ ಒಟ್ಟು ಯಾರನ್ನ ಚಂದನಾಗಿ ಇಡಕ್ಕೆ ಬಿಡಲ್ಲ ನೋಡಿದೆ. ನೀನೊಬ್ಬಕ್ಕೆ ಮದುವೆಳು ಮೂಲ ಆಗಿಬಿಟ್ಟಿದ್ದೆ. ಏನು ನೋಡಕ್ಕೆ ಬಂದಿದ್ದೆ ನೀನೇನ್ರ? ನಾನೇನು ಇವ್ರದವ್ರಿಗೆ ಚಾಡಾಡಿ ಕೇಳೋದು. ನೀನು ಯಾಕೆ ಮೂಲ ಆಗಿದೆ ಅನ್ನೋ ಊರಾಗ? ನಿನ್ನಿಂದನೂ ಒಟ್ಟು ಊರಾಗ ಯಾರು ಇರೋಕೆ ಅನಿಸ್ತೈತೆ. ಅದಕ್ಕೆ ಊರಾಗ ಮಂದಿ ಎಲ್ಲರೂ ಆಗ್ಲತ್ತ ಅಷ್ಟೊತ್ತಿಗೆ ಕೂಲಿ ಗಿಲಿ ಹೊಲ ಮನೆ ಅಂತ ಅಡ್ಡಾಡ್ತಾರೆ. ಸಂಜೆಗೆ ಬಂದ ತಕ್ಷಣ ಹಂಗೆ ಬಂದು ಮಕ್ಕ ಮುಡ್ತಾರೆ. ನಿನ್ನ ಕಣ್ಣಿಗೆ ಯಾರು ಬಿಡೋದೇ ಇಲ್ಲ. ಏನ ನನ್ನ ಕಣ್ಣು ಬಿದ್ದೋಗ್ಲಿ ಅಂತಿದೆ. ನಿನ್ನ ಕಣ್ಣು ಬಿದ್ದೋಗ್ಲಿ ಅದನ್ನ ನೋಡಿ ಕೂಲಿ ಮಾಡಿ ಹೆಂಗಾರ ಮಾಡೋಣ. ಸಣ್ಣ ಹುಡುಗರು ಮಾಡಿಸ್ತಾರಲ್ಲ ಅದ್ರಂಗೆ ಮಾಡಿಸಿನಿ. ನೀನು ನನ್ನ ಕಣ್ಣು ಬಿದ್ದೋಗ್ಲಿ ಅಂತಿದ್ದೆ. ನನಗೆ ಯಾಕೆ ಕಣ್ಣು ಬಿದ್ದೋಗ್ತಾವ? ಕಣ್ಣು ಕಿವಿ ಮೂಗು ಎಲ್ಲ ಬೇಕಾದಂಗೆ ನಿನ್ನಂತ ಎಲ್ಲ ಕಣ್ಣು ಕಿವಿ ಎಲ್ಲ ಬಿಡ್ತಾವ. ನಾನು ಕೂದಲನ ಕೊಟ್ಟಿಲ್ಲ ನೋಡಿ ದೇವ್ರು. ಎಷ್ಟು ಹೆಂಗೈತಿ ನಾನು ಒಳ್ಳೆ ಯಶಗಾರ ಇದ್ದಂಗೆ ನನಗೆ ಎಷ್ಟು ಉದ್ದಂಜಲಿ ಜಡಿ ಕೊಟ್ಟಂದು ದೇವ್ರು. ನನ್ನ ಕಣ್ಣು ಬೀಳ್ ಅಂತಿದ್ದೆ. ನಾನು ನಿಮ್ಮ ಚಪ್ಪಲಿ ಗಿಪ್ಪಲಿ ತಗೊಂಡು ಹೊಡ್ಬೇಕು ನನಗೆ. ಯಮ್ಮ ನಿನಗೆ ಕಣ್ಣು ಬಿದ್ದೋಗ್ಲಿ ಅಂತ ಅಂದಿಲ್ಲ ನಾನು. ನೀನೇನು ನೋಡಕ್ಕೆ ಬಂದಿದ್ದೇನೋ, ನಿನಗೇನು ಎಲ್ಲರೂ ಕಂಡಿತ್ತನೋ ನಾನು ಚಾಡಾಡಿ ಕೇಳೋದು ಅಂತಂದೆ. ನಿನಗೆ ಕಣ್ಣು ಬಿದ್ದೋಗ್ಲಿ ಅಂತಂದಿಲ್ಲ. ಯವ್ವ ತಾಯಿ ಮರೆಯಾಗಿತ್ತಿ ನೀನು. ಹೌದನ? ಅದ ಅನ್ಕೊಂಡೆ ನಾನು. ನೀನು ಹಂಗೆ ಅಂದಿದ್ದಪ್ಪ ಅಂದ್ರೆ ದಾಟಕ ಆಗುತ್ತೆ ನನಗೆ. ನೀನು ಹೌದಲ್ಲ, ನಾನು ಕಣ್ಣಿಗೆ ಬೀಳಿಲ್ಲ ಅಂದ್ರೆ ಏನಾಯ್ತು? ಇಡೀ ಊರು ಮಂದಿನೇ ಹಾಕ್ಯಂತಾರೆ ನೀನೊಬ್ಬಳು ಊರಾಗಿದ್ದ ಒಟ ನೀನೊಬ್ಬಳು ನಿನ್ನಂತರಿಂದ ಊರಾಗಿತ್ತು ಅಂತೇಳಿ. ಎಷ್ಟು ಮಂದಿ ಸಂಸಾರ ಮಾಡಿದಿಲ್ಲ ನೀನು. ಅವ್ರದವ್ರಿಗೆ ಹೇಳಿ ಇವ್ರದವ್ರಿಗೆ ಹೇಳಿ ಇಡೀ ಊರು ಮಂದಿನೇ ಹಾಕ್ಯಂತೈತಿ. ನೀನೇನು ಹೇಳ? ಯಪ್ಪ ಈ ಮದಿಕೆ ಕೂಡ ಮಾತಾಡೋದು ಓದೋದು ಕೊಟ್ಟು ಬಾರ್ಸೋದು ತಗೊಳಂಗತ್ತೈತೆ. ನಾನು ನೋಡಿದ್ರೆ ಅಂಗಡಿಗೆ ಹೊಂಟಿದ್ನಿಲ್ಲೇ ಇದು ತರಮಂತೇಳಿ ಚಾಪಡಿ ತರಮಂತೇಳಿ ಇದೊಂದು ನಮಗೆ ಸಿಕ್ಕಿ ಮೂಲ ಆಗ್ಬಿಡ್ತು. ನಾನು ಹೋಗೋಕ್ಕೂ ಬಿಡೋದು. ನಾನು ನಿಂತ್ಕೊಂಡ್ಬಿಡ್ತಾಡ್ಡ ಒಟ್ಟ ತಾನ ಡ್ಯಾಡ್ತಿರ್ತಾಳೆ. ಡ್ಯಾಡ್ತಿರ್ತಾಳೆ ತಾನ ಡ್ಯಾಡ್ಕೆಂತ ಅವ್ರ ಕೂಡ ಮಾತಾಡ್ಕೊಂತ ಇದು ಮಾಡ್ತಾಳೆ. ಮತ್ತು ನನಗಂತೈತೆ ನೋಡಿದ್ದು ತಡಿ ನಾನು ಮಾಡ್ಕೊಂತಾಳೆ. ನಾನು ಒಂದ್ಸಲ 2 ಸಲ ನೋಡ್ತೀನಿ. ನೋಡಿ ದನರಿಗೆ ಕೇಸ್ ನಾನು ಪಂಚಾಯತಿ ಕರೆಸ್ತೀನಿ. ತಡಿ ನಾನು ಏನೇನು ನಾನು ಮುದ್ದೆ ಅಂತ ಸೇರಿಸಿ ಇಂಥ ನೂರ ಇಟ್ಕೊಳ್ರಿ ಮನೆ ಮಾಡ್ತಾಳೆ. ನಾನು ಹೋಗಿ ನೂರ ಎಕರೆ ಅಂತ ಹೇಳ್ತೀನಿ. ಹೇಳು ಪಂಚಾಯತಿ ಹೇಳು, ದಣ್ಯರಿಗೆ ಹೇಳು. ನಾನು ಹೇಳ್ತೀನಿ ದಣ್ಯರಿಗೆ ನನ್ನಿಂದೇನು ಇಂಥ ಮುದಿಯೋದ್ರಿಂದ ಕಿವಿ ಕೇಳ ಮುದಿಯೋದ್ರಿಂದ ಊರಾಳಕತ್ತೈತೆ ಅಂತೇಳಿ ನಾನು ಹೇಳ್ತೀನಿ. ನಾನು ಕಿವಿ ಕೇಳಿಲ್ಲ ಅಂದ್ರೂ ನೀನು ಹಂಗೆ ಮಂದಿ ಮನೆಗೆ ಕೇಳೋದಲ್ಲ ಚಳ. ನಾನು ನೀನು ಹಂಗೆ ಆಟ ಏನು ಸಿಗುತ್ತೆ ಏನಿಲ್ಲ ಅಂತೇಳಿ ಮನೆ ಬರಲ್ಲ. ನಾನು ಕಿವಿ ಕೇಳಿಲ್ಲ ಅಂದ್ರೂ ನನಗೆ ಏಟಾಗುತ್ತೆ ಅಷ್ಟು ಒಳ್ಳೇದು ಮಾಡ್ತೀನಿ. ನೀನು ಹಂಗೆ ಇಲ್ಲದೆ ಇದು ದುರ್ಬುದ್ದಿಲ್ಲ ನನಗೆ. ಮತ್ತು ನನಗೆ ಆಟ ಅಂತ ಹೇಳ್ತೇವೆ ಏನೋ ಮಾತಾಡಕ್ಕೆ ಬಿಟ್ರಲ್ಲ ಅಮ್ಮನ ಕೂಡ ಏನೋ ಮಾತಾಡ್ಸಿಬಿಡ್ತಿಲ್ಲ. ಹಂಗೆ ಇರಮ್ಮ ಏನಂತೈತೆ ಅಮ್ಮ? ಹೋಗ ಅಣ್ಣ ನನ್ನ ಪಾಡಿಗೆ ನಾನು ಅಂಗಡಿಗೆ ಹೊಂಟೀನಿ. ಇದೊಂದು ಕಿವಿಡು ಮುದಿಯೋದು ಅಡ್ಡ ಬಂತು. ಒಟ್ಟ ಹೋಗಕ್ಕೆ ಬಿಡೋದು, ಏನು ಮಾಡಕ್ಕೆ ಬರೋದು. ಒಟ್ಟ ಒದರಿಕೆಂತ ನಿಂತ್ಕೊಂಡ್ಬಿಟ್ಟೆ ನೋಡಿ. ಯಪ್ಪ ಇದು ಎದಕ್ಕಾರ ಊರಾಗೈತೆ ನಮ್ಮ ಮರೆ. ಒಟ್ಟ ಕಿವಿ ಕೇಳಲ್ಲ ಏನಿಲ್ಲ. ಸುಮ್ಮನೆ ಇರಲ್ಲ. ಹೋಗೋರು ಬರೋರು ಮಾತಾಡ್ಸಿ ಅಂತ ತಲೆ ತಿಂತೈತೆ ನೋಡಿ ಒಂದೇ ಸಮ. ನನಗೆ ಅಮ್ಮಗ ಸ್ವಲ್ಪ ಕಿವಿ ಕೇಳಲ್ಲ ಅಂದ್ರೆ ನೀರೇಕೆ ಊರಾಗ ಆಕೆ ಪಾಪ ಯಾರಿಗೇನು ಕೆಟ್ಟದ್ದು ಬಯಸಲ್ಲ ಬಿಡಂಗೆ. ಆಕೆ ಎಲ್ಲ ಕಿವಿ ಕೇಳಲ್ಲ ಅಂದ್ರೂ ತನ್ನ ಪಾಡಿ ತನ್ನ ಇರ್ತಾಳೆಲ್ಲ ಮಾತಾಡ್ತಾಳೆ ಜಾಸ್ತಿ. ಅಷ್ಟು ಬಿಟ್ರೆ ಕೆಟ್ಟದ್ದೇನು ಬಯಸಲ್ಲ ಅಂತ ಹೆಣ್ಮಗಳೇನಲ್ಲ ಆಕೆ. ಸಣ್ಣ ಪುಟ್ಟ ಮತ್ತು ಏನರ ಆಡ್ತಿರ್ತಾವೆ. ಮತ್ತು ಹಿರಿಯರು ಊರಾಗ ವಯಸ್ಸಾದ್ರೆ ನಾವು ಸ್ವಲ್ಪ ನೋಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕವ. ಸಂಗಪ್ಪ ಬಂದೇನು ಚಲೋ ಆಯ್ತು ನೋಡು. ನೋಡಿ ಇಂಥ ಇವಳು ಇಂಥವ್ರು ಊರಾಗ ಇರ್ಬಾರ್ದು ಸಂಗಪ್ಪ. ಊರು ಮಂದಿ ಚಾಡೆಲ್ಲ ಆಡಿಕೊಂಡು ಎಷ್ಟು ಮನೆ ಹಾಳು ಮಾಡಾಕಿ ಇಂಥ ಊರಾಗೆಲ್ಲ ಇರ್ಬಾರ್ದು. ಮತ್ತೆ ನನಗೆ ದನ ಹೇಳ್ತಾರೆ ಅಂತ ಈ ಕಿವಿ ಮನೆಗೆ ಊರಾಗ ಇಟ್ಬಿಡು ಅಂತ ಇಂಥ ಊರು ಊಟ ಹೇಳ್ತಾರೆ ಫಸ್ಟ್ ನನಗಂತ ಹೊಡೆಯುವ. ಯಪ್ಪ ಸಂಗಪ್ಪಣ್ಣ ಇನ್ನು ಮುದಕ್ಕೆ ಕೂಡ ಮಾತಾಡ್ಕೊಂತ ಕುಂತ ನನಗಾಗಲ್ಲ. ನಾನು ಓದ್ನ ಅದೇನಂಬದು ನೀನು ಹೇಳಕ್ಕೆ ಕಿವಿಡು ಮುದಿಯೋದು. ಯಮ್ಮ ಆಕಿ ನಿನಗೆ ಏನು ಅಂದಿಲ್ಲ ಅಂತ ಅಂಗಡಿಗೆ ಹೊಂಟಿದ್ಲ ಅಂತ ಏನೋ ತರಕ ನೀನು ಸಿಕ್ಕ ಮಾತಾಡಿದೆ ಅಂತ ಏನು ಅಂದಿಲ್ಲ ಅಂತ ತಗ ನನಗೆ ತಲೆ ಕೆಡ್ಸ್ಲಾಕ ಹೋಗ್ಬೇಡ. ಏನಾರು ಅಂದ್ರೆ ಸುಮ್ಮನೆ ಇರ್ತೀವಿ ನಾವು ಊರಾಗ ಹಿರಿಯರಿಗೆ ಏನಾರ ಅಂದ್ರೆ. ನೋಡಪ್ಪ ನೀವು ಒಂದು 5 ಮಂದಿ ಬಿದ್ದು ಅಂತ ಇದ್ದೀರಿ. ಚಲೋ ಆಯ್ತು ಹಂಗಾರ. ಇದರಿಗೆ ಎಷ್ಟು ಮನೆ ಕೊಡೋಕೆ ಏನಂತ ಎಷ್ಟು ಚಂದ ಆಗುತ್ತೆ ನೋಡಪ್ಪ. ನಿಮ್ಮ ನಾವೆಲ್ಲ ಒಂದು ವಾರಿಯಾರ ಚಂದ ಬೇಸಾಡಿ ನಾವು ಏನು ಮಾಡ್ತಾರೆ ಅಂತ ಹಾಕ್ಬಿಟ್ಟು ಚಂದ ಬೇಸಿದ್ ಬಿಡಪ್ಪ. ಅದಕ್ಕೆ ಊರಾಗ ಇಡೋರಾಗಿತ್ತು ನಾವೆಲ್ಲ. ನಾವು ವಯಸ್ಸಿನ ಇರೋರಾದ್ರೆ ನೀವು ಬುದ್ಧಿವಂತರಾಗಿರಿ. ಚಲೋ ಆಯ್ತು ಚಲೋ ಆಯ್ತು ಅವನೊಬ್ಬ ಊರಾಗ ಯಾರು ಶಿವ ನಿಂತು ತಮ್ಮ ನೋಡ ಒಂದು ಸಂಜೆ ಅಂತೇಳಿ ಅವನ ಊರು ಮನೆ ಮುಡ್ಕಪ್ಪ ಮಾರ ಅಂತ ಅವ್ನು ಫಸ್ಟ್ ಮನೆ ಬಿಟ್ಟು ಊರು ಬಿಟ್ಟು ಹೊರಗೆ ಕರ್ಕೊಂಡಂತ ಅವ್ರನ್ನೆಲ್ಲ ಕೇಳಬಾರ್ದು. ನನಗೂ ಮಂದಿ ಹೇಳ್ದ ನೋಡಂತೇಳಿ ನೋಡಿ ಶಿವಪ್ಪಣ್ಣ ಒಂದು ಮಾತು ಹೇಳ್ತನ ಹತ್ನ ಮತ್ತು ಊರಾಗ ಹೋಗ್ಬತ್ತು ಹತ್ನ ಬುದ್ಧಿವಂತಲ್ಲ ಹತ್ಗೆ ನನ್ನ ಮಾತು ಕಿವಿಗೆ ಹಾಕ್ದಂಗೆಲ್ಲ ಇದು ಮಾಡಕ್ಕೆ ಬರಲ್ಲ. ನೋಡ್ಕೊಂಡು ಮಾತಾಡಿದ್ದು ಮಾಡಂತ. ಹೌದಾ? ನಿನಗೂ ಹೇಳ್ಬೇಕಾದ್ರೆ ಮಾತಾಡಿ ನನಗೂ ಬೇಕಾದ್ರೆ ಮಾತಾಡಿನಪ್ಪ. ಅವನು ಫಸ್ಟ್ ಊರಿಂದ ಹೊರಗೆ ಹಾಕಪ್ಪ. ಅವನಿದ್ರೆ ಅವನು ಶಕುನಿ ಅವ್ನು ನೋಡಿದ್ರೆ ಹೆಂಗೆ ಹೊಡಿಯಪ್ಪ ಅಂತ ಅನಿಸುತ್ತೆ ನನಗೆ. ಶಿವಪ್ಪನ ಹಳೆ ಅಂತೇಳಿ ಸುಳ್ಳಾಗ್ಬಿಟ್ಟೆ ನಾನು. ಆಯ್ತು ಅಮ್ಮ ಆಯ್ತು ತಗೋಬಿ ಶಿವಪ್ಪಣ್ಣನ ಕೂಡ ಮಾತಾಡ್ತನ ಮಾತಾಡಿ ಅವ್ನು ಊರು ಬಿಟ್ಟು ಹೊರಗೆ ಹಾಕಕ್ಕೆ ನೋಡ್ತೀವಿ ತಗ. ಆಯ್ತು ನೀನು ಹೋಗಿ ನಾನು ಓದ್ತೀನಿ. ಇದೊಂದು ಕಿವಿ ತಲೆ ಬಂದು ಮಾತಾಡ್ತೀನಿ ನಾನು. ಒಟ್ಟ ನೀನು ನೋಡಿದ್ರೆ ನೀನು ಕಿವಿ ಕೇಳಲ್ಲ ಅಂತ ನೋಡಿ. ಅಮ್ಮ ಇನ್ನು ಕಿವಿ ಕೇಳ್ತಾಳನ್ನೋ ಒಂದು ಇದ್ರಾಗದಾಳ. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಕಥೆಯು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನನ್ನ ವೀಕ್ಷಕರಿಗೆ ಒಂದು ವಿನಂತಿ ಏನಂದರೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಂಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರಿಗೂ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನಾದರೂ ಕಥೆಯಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಕಥೆಯಲ್ಲಿಂದ ಏನಾದರೂ ಚೇಂಜಸ್ ಇದ್ದರೆ, ಬದಲಾವಣೆಗಳಿದ್ದರೆ ಮಾಡೋದು ದಯವಿಟ್ಟು ತಿಳಿಸಿ, ಅದನ್ನು ನಾವು ಸ್ವೀಕರಿಸ್ತೇವೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.